ಊರಿಗೆ ಹತ್ರವಾಗಿರೋ ಲ್ಯಾಂಡು. 1 ಎಕರೆ 20 ಗುಂಟೆ. ಒಂದು ಊರಿಂದ ಒಂದು ಲ್ಯಾಂಡ್ ಬಿಟ್ಟು ಎರಡನೇದು. ಪಾಲ್ತಿ ತನಕ ಕರ್ಕೊಳ್ತೀನಿ ಈಗ ನೋಡ್ರಿ, ಅದೇನಿಲ್ಲ. ದೋಣ ಮರಕ್ಕಂತ ನೋಡಿ ಅಲ್ಲಿವರೆಗೆ ಹೊಂಟ್ವಿ. 1 ಎಕರೆ 20 ಗುಂಟೆ. ಕೆಳಗೆ ಉಳ್ಳಿ ಬಿತ್ತಿರೋದು ತೂರಿ ಮಾಡಕ್ಕಂತ ನೋಡಿ ಅಲ್ಲಿವರೆಗೆ ಹೊಂಟ್ವಿ. ಒಳ್ಳೆ ಚೌಕ ಆಕಾರ ಹೋಗದೆ ವಿಲೇಜ್ಗೆ ಹತ್ರ ಹೋಗಿರೋ ಲ್ಯಾಂಡು. ಪಕ್ಕದಲ್ಲಿ ವಿಲೇಜ್ ನೋಡಿ. ಇದು ಒಂದು ಲ್ಯಾಂಡ್ ಬಿಟ್ಟು ಎರಡನೇದು. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ನಂಜನಗೂಡು ಚಾಮರಾಜನಗರ NH ರೋಡಿಂದ ಇಲ್ಲಿಗೆ ನಂಜನಗೂಡು ಚಾಮರಾಜನಗರ NH ರೋಡಿಂದ 3 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ನಂಜನಗೂಡು ರಿಜಿಸ್ಟ್ರೇಷನು. ಇವರು 25 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರ ಕೂತಂದರೆ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಚೌಕಾಕಾರವಾಗಿದೆ. ವಿಲೇಜ್ಗೆ ಹತ್ರ ಇರೋ ಲ್ಯಾಂಡು. ನಂಜನಗೂಡು ರಿಜಿಸ್ಟ್ರೇಷನು ನೋಡಿ ಸರ್. ಇದು ನಂಜನಗೂಡಿಗೆ ಒಂದು 18 ಕಿಲೋಮೀಟ್ರ್ ಐತೆ. ಮೈಸೂರಿಗೆ 38 ಕಿಲೋಮೀಟ್ರ್ ಆಗುತ್ತೆ ನೋಡಿ. ದಾರಿ ತೋರಿಸ್ಕೊಡ್ತೀನಿ. ಇದೇ ರೋಡು. ಇದು ಹೆಚ್ಚು ಕಡಿಮೆ 30 ಅಡಿ ರೋಡು, 25 ಅಡಿ ಬರುತ್ತೆ ರೋಡು. ಅಂದ್ರೆ ಒಂದು ಸ್ವಲ್ಪ ರೋಡು ಕ್ಲೀನ್ ಮಾಡ್ಕೋಬೇಕು. ಆ ಕಡೆ ಒಂದು ತಂತಿಕಲ್ಲು ಹಾಕೊಂಡ್ರೆ ರೋಡ್ ಬಿಟ್ಟು ಈ ಕಡೆ ಒಂದು ತಂತಿಕಲ್ಲು ಹಾಕೊಂಡ್ರೆ ಇದೇ ಲ್ಯಾಂಡು. ಒಂದು ಕಡೆ ಫೆನ್ಸಿಂಗ್ ಆಗದ. ಈ ಬೇಲಿ ತೆರವು ಮಾಡಿಬಿಟ್ರೆ ನೀವು ಇಲ್ಲೇ ಗೇಟ್ ಮಾಡ್ಕೋಬೋದು. ಈ ಬೇಲಿ ತೆರವು ಮಾಡೋದು ಸಾಕು. 30 ಅಡಿ ರೋಡು ನೋಡಿ ಸರ್. ಬೇಕು ಅಂದರೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ನಂಜನಗೂಡು ರಿಜಿಸ್ಟ್ರೇಷನು 25 ಲಕ್ಷ ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ನೈಸ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಲೇಜ್ಗೆ ಹತ್ರವಾಗಿರೋ ಲ್ಯಾಂಡು. ವಿಲೇಜ್ ಎಲ್ಲ ಪಕ್ಕದಲ್ಲೇ ಇದೆ. ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಒಳ್ಳೆ ಜಾಗ ನೋಡಿ. ಹಿಂಗೆ ಥರದ್ದು ಜೆಂಟಲ್ ಪ್ರಾಪರ್ಟಿ. ಧನ್ಯವಾದಗಳು.